ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರ್ತವೆ. ಹಾಗಾಗಿ KA ಕಡೆಯಿಂದ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಮೊದಲು ತಿಳ್ಕೊಬೋದಾಗಿರುತ್ತೆ. ಆ ಒಂದು ಕಾರಣಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ KA ಪೊಲೀಸ್ ಕಾನ್ಸ್ಟೇಬಲ್ದು ಏನು ಪರೀಕ್ಷೆಯನ್ನು ಆಗಸ್ಟ್ 2 ಅವ್ರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆನ ಈ ಮುಂಚೆ ನಡೆಸಿದ್ರು. ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಆದವ್ರಿಗಷ್ಟೇ ಹಾಲ್ ಟಿಕೆಟನ್ನು ಇಶ್ಯೂ ಕೂಡ ಮಾಡಿದ್ದಾರೆ. ಸೊ ಇವಾಗ ಏನಪ್ಪ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ರಂತ ಒಂದು ಸ್ಕೋರ್ ಕಾರ್ಡ್ ಲಿಂಕ್ ಬಿಟ್ಟಿದ್ರು, ನಿಮ್ಮ ಸ್ಕೋರ್ ಚೆಕ್ ಮಾಡಿದ್ರೆ ಇವಾಗ KA ಕಡೆಯಿಂದ ಅಫಿಷಿಯಲ್ ಆಗಿ ಒಂದು ಸ್ಕೋರ್ ಅಂಕಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ. ಕಡ್ಡಾಯ ಕನ್ನಡ ಪರೀಕ್ಷೆಯ ಅಂಕಪಟ್ಟಿ, ಅದರಲ್ಲಿ ಒಂದು ಅಧಿಸೂಚನೆ ಕೂಡ ಇದೆ. ಆ ಅಧಿಸೂಚನೆಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಏನಿದೆ ಅಂದರೆ, ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋದಾದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿವಿಧ ಇಲಾಖೆ ನಿಗಮ ಮಂಡಳಿಯಲ್ಲಿನ ವಿವಿಧ ಗ್ರೂಪ್ A ಮತ್ತು B ಮತ್ತು ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಸಂಬಂಧ ದಿನಾಂಕ 19/7/2026 ನಡೆಸಿದ ಕನ್ನಡ ಭಾಷಾ ಪರೀಕ್ಷೆಯ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ 19/7/2026 ಪ್ರಕಟಿಸಿ, ಸದರಿ ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು 22/7/2026 ಬೆಳಗ್ಗೆ 10:30 ಕಾಲಾವಕಾಶ ನೀಡಿದ್ರು. ಸೊ ಓಕೆ, ಅದೇನು ಪ್ರೊಸೆಸ್ ಇದೆ ಬೇಡ, ನಮಗೆ ಡೈರೆಕ್ಟಾಗಿ ವಿಷಯಕ್ಕೆ ಹೋದಾದರೆ, ಸೊ ಫಲಿತಾಂಶವನ್ನು 23 ಜುಲೈ 2026 ಪ್ರಕಟಣೆ ಮಾಡಿದರು. ಓಕೆ, ಅಂದರೆ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತ ಚೆಕ್ ಮಾಡೋ ಲಿಂಕ್ ಬಿಟ್ಟಿದ್ರು. ಸೊ ಅದರಂತೆ ನಿಮಗೆ ಏನಾದರೂ ನಿಮ್ಮ ಸ್ಕೋರ್ ಏನಾದರೂ ಕಡಿಮೆ ತೋರಿಸಿದರೆ ಅಬ್ಜೆಕ್ಷನ್ ಹಾಕೋದು ಕೂಡ 25ಕ್ಕೆ ಟೈಮ್ ಕೊಟ್ಟಿದ್ರು. ಅದರಂತೆ ತಾತ್ಕಾಲಿಕ ಫಲಿತಾಂಶಕ್ಕೆ ಅಭ್ಯರ್ಥಿಗಳು ಸಲ್ಲಿಸಲಾದ ಆಕ್ಷೇಪಗಳನ್ನು ಪರಿಶೀಲಿಸಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳ ಗಳಿಸಿದ ಅಂತಿಮ ಅಂಕಪಟ್ಟಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸೊ ಇದು ಬಂದ್ಬಿಟ್ಟು ಫೈನಲ್ ಸ್ಕೋರ್ ಆಗಿರುತ್ತೆ, ಆಯಿತಾ. ಸೊ ಗಮನಿಸ್ತಾ ಇರ್ಬೋದು, ಇಲ್ಲಿ ಸ್ಕೋರ್ ಮಾಡೋದು ಟಾಪ್ ಹೈಯೆಸ್ಟ್ ಸ್ಕೋರು 150ಗೆ 1 2 3 1 2 3 ಚೆನ್ನಾಗಿ ಸ್ಕೋರ್ ಮಾಡಿದ್ರು. 1 2 3 ಅಂತ ಸೀರಿಯಲ್ ನಂಬರು. ಓಕೆ, ಸೊ ಇಷ್ಟೊಂದೇ ನೆಸೆಸಿಟಿ ಕೂಡ ಇಲ್ಲ ಇಲ್ಲಿ. ಜಸ್ಟ್ ಅವರು ಹೇಳ್ತಾ ಇರೋದು ಕಡ್ಡಾಯ ಕನ್ನಡ ಪಾಸ್ ಆಗಿ, ಅಂದರೆ 150ಕ್ಕೆ ನೀವು ತೊಗೋಬೇಕಾಗಿರೋದು ಕೇವಲ 50 ಮಾರ್ಕ್ಸ್ ಅಷ್ಟೇ. ಓಕೆ, ಸೊ 150ಕ್ಕೆ 50 ಮಾರ್ಕ್ಸ್ ತೊಗೋಬೇಕು. ಇನ್ನು ಈ ಕಡ್ಡಾಯ ಕನ್ನಡದಲ್ಲಿ ಈ ಒಂದು ಪರೀಕ್ಷೆಯನ್ನು ಬರೆದಿರೋರು ಇಲ್ಲಿ ಒಟ್ಟಾರೆಯಾಗಿ ಎಷ್ಟು ಜನ ಅಂದರೆ 4600 ಜನ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದಿದ್ದಾರೆ. ಆದರೆ ಇಲ್ಲಿ ಪಾಸ್ ಆಗಿರೋರ ಸಂಖ್ಯೆ ಎಷ್ಟಿದೆ ಗೊತ್ತಾ? ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇಲ್ಲಿ 1000 ಜನ ಔಟ್ ಆಗಿದ್ದಾರೆ. 1000ಕ್ಕಿಂತ ಹೆಚ್ಚು ಜನ, ಕೇವಲ 3200 ಜನ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಆಗಿದ್ದಾರೆ. ಸೊ ಇಲ್ಲಿ 1000ಕ್ಕೂ ಹೆಚ್ಚು ಜನ ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ಟು ನಿಮ್ಮ ಪರೀಕ್ಷೆಗೆ ಒಂದು ಕಾಂಪಿಟೇಷನ್ ಕೊಡ್ತಿದ್ರಲ್ಲ ಅದರಿಂದ ಔಟ್ ಆಗಿದ್ದಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ 4000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ಕೊಳ್ಳಿ. ಓಕೆ, ಇದೊಂದು ಎಕ್ಸಾಂಪಲ್. 4000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಇದರಲ್ಲಿ ಇವಾಗ 1000 ಜನ ಕಡ್ಡಾಯ ಕನ್ನಡ ಫೇಲ್ ಆಗಿದ್ದಾರೆ ಅಂದರೆ 1000 ಜನ ಹೋದರು. ಸೊ ಇವಾಗ ನಿಮ್ಮ ಕಾಂಪಿಟೇಷನ್ ಇರೋದು ಬರೀ 3000 ಜನದ್ದು, ಆಯಿತಾ. ಸೊ ಈ ರೀತಿಯಾಗಿ ಎಕ್ಸಾಮ್ ನಡೆಯುತ್ತೆ. ಓಕೆ, ಸೊ ಕಡ್ಡಾಯ ಕನ್ನಡ ಯಾರೆಲ್ಲ ಪಾಸ್ ಆಗಿದ್ರೆ ನಿಮ್ಮದು ಹಾಲ್ ಟಿಕೆಟ್ ಬಂದಿಲ್ಲ ಅಂದರೆ KA ಕಾಂಟ್ಯಾಕ್ಟ್ ಮಾಡಿ. ಒಂದು ವೇಳೆ ಯಾರ್ದೆಲ್ಲ ಹಾಲ್ ಟಿಕೆಟ್ ಬರ್ತಿಲ್ಲ ಅಂತ ಸಾಕಷ್ಟು ಜನ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಿದ್ರೆ ಅವ್ರದ್ದೆಲ್ಲ ಇಶ್ಯೂ ಏನಾಗಿರುತ್ತೆ ಅಂದರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಆಗಿರೋದಿಲ್ಲ, ಹಾಗಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಲ್ ಟಿಕೆಟ್ ಬಂದಿರೋದಿಲ್ಲ. ಓಕೆ, ಸೊ ಇದೇ ರೀತಿಯ KA ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಬೆಲ್ ಐಕನ್ ಏನಾದರೂ ನೀವು ಕ್ಲಿಕ್ ಮಾಡಿದ್ರೆ ಯಾವುದೇ ಅಪ್ಡೇಟ್ಸ್ ಬಂದರೂ ಎಲ್ಲರಿಗಿಂತ ಮುಂಚೆ ಮೊದಲು ತಿಳ್ಕೊಬೋದು ಮತ್ತು ಸಂಪೂರ್ಣ ಮಾಹಿತಿ ನಮ್ಮ ಎಲ್ಲ ವಿಡಿಯೋಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ.